ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗಲ್ಲಿ ಏನಾಗುತ್ತೆ ಏನು ನೋಡೋಣ. ನಾನು ಬೆಳಗ್ಗೆ ಲಾಗ್ ಶುರು ಮಾಡಿದ್ದು, ಮತ್ತು ನನಗೆ ಲಾಗ್ ಶುರು ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಮತ್ತು ಸಂಜೆ 6 ಗಂಟೆನೇ ಆಗಿತ್ತು ಲಾಗ್ ಶುರು ಮಾಡಿದಾಗ. ನೋಡಿ, ಸಂಜೆ 6 ಗಂಟೆ 6:30 ಆಗಿತ್ತು ಅನಿಸುತ್ತೆ. ಆವಾಗ ಸೂರ್ಯ ಮುಳುಗ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮೂರ ಹಳ್ಳಿ ಆಗಿರೋದ್ರಿಂದ ತೋಟ ಗದ್ದೆ ಹೊಲ ಎಲ್ಲ ಸುತ್ತ ತೋಟ ಗದ್ದೆ ಹೊಲ ಎಲ್ಲ ಇರೋದ್ರಿಂದ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಈ ಥರ ವಾತಾವರಣ ತುಂಬ ಇಷ್ಟ. ನನ್ನ ಮಗಳು ನೋಡಿ, ಓದ್ಕೊಳಮ್ಮ ಅಂತಂದರೆ ಓದ್ಕೊಳಕ್ಕಾಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಬಂದು ಇಷ್ಟು ನಾಟಕ ಆಡ್ತಿದ್ದಾಳೆ ನನ್ನ ಹತ್ರ. ಕಾಯಿ ಹೊಡೆದಿದ್ರು, ಮೇಲೆ ತುಂಬ ಚಿಪ್ಪಿನ ಚೂರೆಲ್ಲ ಬಿದ್ದಿತ್ತು. ಓಡಾಡೋಕ್ಕೆ ಕಾಲಿಗೆಲ್ಲ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸ್ವಲ್ಪ ಅಡಿಕೆ ಬೇಯಿಸಾಕಿದ್ವಿ. ಒಂದು 15 kg ಅಷ್ಟಿದ್ವು. ಅವನ್ನ ಒಣಗಿಸಿದ್ವಿ, ತೆಗೆದಿಡ್ಬೇಕು. ಪುಟ್ಟಿಗೆಲ್ಲ ತುಂಬಿಟ್ಟೆ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಡೈಲಿ ಈ ರೀತಿ ನಮ್ಮ ಮನೆ ಕೆಲಸ ಇರುತ್ತೆ. ನಮ್ಮ ಮನೇಲಿ ಅಡಿಕೆ ಎಲ್ಲ ಬೇಯಿಸೋದಾಯಿತು. ಸ್ವಲ್ಪ ಅಡಿಕೆ ಉಳಿದಿತ್ತು ಅಂತ ಅದನ್ನು ಬೇಯಿಸಿ ಮೇಲೆ ಹಾಕಿದ್ವಿ. ಅಡಿಕೆ ಎಲ್ಲ ಒಣಗಿದ್ವು, ಅವು ಕೂಡ ತೆಗೆದು ಮೇಲೆಯಿಂದ ಪುಟ್ಟಿಗೆ ತುಂಬಿಟ್ಟೆ. ನಮ್ಮ ಮನೆಯವ್ರು ಬಂದು ತೊಗೊಂಡೋಗ್ತಾರೆ ಅಂತ. ಹಾಗೆ ನನ್ನ ಮಗಳು ಫ್ರೆಂಡ್ಸ್ ಕೂಡ ಬಂದಿದ್ದ, ನಿಶಾಂತ್ ಅಂತ. ಎಷ್ಟು ದೊಡ್ಡ ಹುಡುಗರು ಅನ್ಬೇಕು, ಆ ರೀತಿ ಸ್ಕೂಲಿಂದ ಎಲ್ಲ ಕತೆ ಹೇಳ್ಕೊತ ನಿಂತಿದ್ರು. ಅವಳು ಹಂಗೆ ಮಾಡ್ತಾಳೆ, ಇವಳು ಹಿಂಗೆ ಮಾಡ್ತಾಳೆ, ಬರೀ ಇವ್ರದ್ದಿದೆ. ನಂಗೆ ಅವ್ನು ಹೊಡೆದ, ಅವಳು ಪೆನ್ಸಿಲ್ ಕಿತ್ಕೊಂಡ್ಲು, ಅವಳು ಹಂಗೆ ಕಣೆ ಹಿಂಗೆ ಕಣೆ ಅಂತ ಹೇಳ್ಕೊತ ನಿಂತಿದ್ರು. ಅವ್ರನ್ನೇ ಒಂದು 10 ನಿಮಿಷ ನೋಡ್ತಾ ನಿಂತಿದ್ರು. ವೀರಭದ್ರೇಶ್ವರ ಕೆಂಡಾರ್ಚನೆ ಮಾಡ್ತಾರೆ. ಆವತ್ತಿನ ದಿನ ನಮ್ಮೂರಲ್ಲಿ ಜಾಂಡೆ ಅಂತ ಹಾಕ್ತಾರೆ. ಜಾಂಡೆ ಹಾಕ್ಬಿಟ್ರೆ ಅದು ಹಾಕಿ ಒಂದು ವಾರಕ್ಕೇ ಜಾತ್ರೆ ಮಾಡ್ತಾರೆ. ಅದಕ್ಕೋಸ್ಕರ ಊರಲ್ಲೆಲ್ಲ ಚರ ಅಂತ ಬರುತ್ತೆ. ಸ್ವಾಮಿಯರೆಲ್ಲ ಬಂದು ಎಲ್ಲ ಊರಲ್ಲಿ ದುಡ್ಡು ಕಲೆಕ್ಟ್ ಮಾಡೋದು, ಮಡ್ಲಕ್ಕಿ ಇಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾರೆ. ಹಂಗಾಗಿ ಈ ಥರ ಎಲ್ಲ ಮಾಡ್ಕೊಂಡು ಬಂದು ಪೂಜೆಗೆ ಎಲ್ಲರನ್ನೂ ಕರೀತಾರೆ. ಅದೇ ರೀತಿ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ಇವತ್ತು ಹುರುಳಿಕಾಳು ಬೇಯಿಸಿದ್ದೆ. ಹುರುಳಿಕಾಳು ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನನ್ನ ಕಾಯಿ ಹಾಲು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಕಾಯಿ ಹಾಲಿಗೆ ನೋಡಿ ಈ ಥರ ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ, ಕಾಯಿ, ಏಲಕ್ಕಿ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಬಾದಾಮಿ ಹಾಕಿದ್ದೀನಿ. ಫಸ್ಟೇ ತೋರಿಸ್ಬೇಕಿತ್ತು, ನಾನು ಮರ್ತುಬಿಟ್ಟೆ. ಇದು ದೇವ್ರು ಬಂತಲ್ಲ ಮನೆ ಹತ್ರ, ಹಂಗಾಗಿ ನಾನು ಅದು ಪೂಜೆ ಮಾಡ್ಸೋಕ್ಕೆ ಹೋದೆ, ಅದು ಇದರಲ್ಲಿ ಮರ್ತುಬಿಟ್ಟೆ ನಾನು. ಇದೆಲ್ಲ ಹಾಕಿದ್ದೀನಿ. ಈಗ ನೋಡಿ ಸ್ವಲ್ಪ ಗೋಡಂಬಿ ಪೀಸ್ ಹಾಕ್ತಾಯಿದ್ದೀನಿ. ಬಾದಾಮಿ ಮೊದಲೇ ಹಾಕಿದ್ದೆ, ನಾನು ಮೊದಲೇ ತೋರಿಸ್ಲಿಲ್ಲ. ಈ ಎಲ್ಲ ರುಬ್ಕೊಂಬಿಟ್ಟು ನಾನು ಹಾಲಲ್ಲಿ, ಹಸುವಿನ ಹಾಲಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ ಅಷ್ಟೇ. ನಾನು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ತುಪ್ಪದಲ್ಲಿ ಒಗ್ಗರಣೆ ಹಾಕೋದು ಆ ಥರ ಏನೂ ಇಲ್ಲ. ಇದನ್ನು ಹಾಲು ಕುದಿಸ್ಬಿಡ್ತೀನಿ ಅಷ್ಟೇ. ಕುದಿಸ್ಬಿಟ್ಟು ಇದು ತುಪ್ಪ ಹಾಕ್ಕೊಂಬಿಟ್ಟು ಹುರುಳಿಕಾಳಿಗೆ ಹಾಕ್ಕೊಂಡು ಊಟ ಮಾಡೋದು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ತುಂಬ ವರ್ಷನೇ, ಸುಮಾರು ಒಂದು 2 ವರ್ಷನೇ ಆಯ್ತೇನೋ ಹುರುಳಿಕಾಳು ಬೇಯಿಸಿ ನಾನು ಈ ಥರ ಎಲ್ಲ ಮಾಡಿದ್ದು. ತುಂಬ ವರ್ಷ ಆಗಿದ್ದರಿಂದ ಫಸ್ಟ್ ಟೈಮ್ ಅಂತಲ್ಲ, ಮಾಡಿದ ದಿನ ತುಂಬ ಚೆನ್ನಾಗಿತ್ತು. ತುಂಬ ಇದ್ದಿದ್ರಲ್ಲೂ ಈಗ ಮಾಡಿದ್ದೀನಲ್ಲ, ಇದು ಹಾಲು ಗೊಟ್ರೆ ಅಂತಾರೆ ಇದು ನಮ್ಮ ಕಡೆ. ಅದು ಮಾತ್ರ ಕಾಯಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹುರುಳಿಕಾಳು ಮತ್ತು ಮಾಡಿದಂಥ ಕಾಯಿ ಹಾಲು, ತುಪ್ಪ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಬಿಸಿ ಬಿಸಿ ಕಾಯಿ ಹಾಲು ಜೊತೆ ಹುರುಳಿಕಾಳನ್ನ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನಾನು ತಿಂದಿಲ್ಲ, ನಮ್ಮ ಮನೆಯವರು ನನ್ನ ಮಗಳು ತಿಂತಿದ್ದಾಳೆ. ಕೇಳೋಣ ಅವರು ಹೆಂಗಿದ್ದಾರೆ. ಹಾಂ ಅಪ್ಪಾಜಿ, ಚೆನ್ನಾಗಿದೆಯಾ? ನಾನು ತಿಂದಿಲ್ಲ, ಈಗ ನಾನು ಶುರು ಮಾಡ್ತೀನಿ. ಈಗ ಹುರುಳಿ ಕಟ್ಟಿನ ಸಾಂಬಾರು
ಸೂಪರಾಗಿದೆ, ಘಮ ಘಮ ಅಂತ ಇದೆ ಸಾಂಬಾರು ಅಂತೂ. ಟೇಸ್ಟು ಸೂಪರಾಗಿರುತ್ತೆ. ತುಂಬ ದಿನದ ಮೇಲೆ ಮಾಡಿದ್ದೀನಿ. ಈ ಥರ ತೆಳ್ಳಗೆ ಹಾಕೊಂಬಿಟ್ಟು ಊಟ ಮಾಡಬೇಕು ರೀ. ಸಾಂಬಾರು ಅವಳಿ ಕಟ್ಟಿ ಇದೆ ಹೆಂಗಿತ್ರಿ? ಚೆನ್ನಾಗಿದೆ. ಸೂಪರ್ ಆಯ್ತು. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮತ್ತು ನೆಕ್ಸ್ಟ್ ಡೇ ವಿಡಿಯೋ, ಶನಿವಾರದ ವಿಡಿಯೋ ಇದು. ನಮ್ಮ ಮನೆಯವರ ಮಾವರ ಊರಲ್ಲಿ ಹಬ್ಬ ಇತ್ತು ಅಂತ ಅಲ್ಲಿಗೆ ಹೊರಟ್ವಿ. ನಾನು ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಮಾವ, 4 ಜನನೂ, ನನ್ನ ಮಗಳು 5 ಜನನೂ ನಾವು ಶಿವಮೊಗ್ಗಕ್ಕೆ ಹೊರಟ್ವಿ. ಶಿವಮೊಗ್ಗದಿಂದ ಆ ಕಡೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಸೂಗೂರು ಅಂತ. ನಮ್ಮ ಮನೆಯವರ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಮ್ಮನ ಮನೆಗೆ ಅಲ್ಲಿಗೆ ಹೋಗ್ತಾಯಿದ್ವಿ. ಹಬ್ಬಕ್ಕೆ ತುಂಬ ವರ್ಷನೇ ಆಗಿತ್ತು ಆ ಊರಿಗೆ ಹೋಗ್ಬಿಟ್ಟು. ಯಾವಾಗಲೂ ಪಾಪ ಅವ್ರು ಕರಿತಾನೆ ಇದ್ದರು, ಹಬ್ಬಗಳಿಗೆ ಕರೀತಾರೆ, ನಮಗೆ ಹೋಗೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಇತ್ತೀಚೆಗಂತೂ ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಎಲ್ಲೂ ಹೋಗೋಕ್ಕೆ ಆಗಲ್ಲ. ನನ್ನ ತವ್ರ ಮನೆಗೆ ಆಗಲಿ 6 ತಿಂಗಳಿಗೋ 7 ತಿಂಗಳಿಗೋ ಈ ಥರ ಹೋಗೋ ಪರಿಸ್ಥಿತಿ ಆಗಿದೆ. ಏನಪ್ಪ ಮಕ್ಕಳದ್ದು ಎಜುಕೇಷನ್ ನೋಡಬೇಕಲ್ಲ, ಊರಿಗೆಲ್ಲ ಹೋಗೋದಿದ್ದಿದ್ದೆ ಅಂದ್ಕೊಂಡು ನಾವು ಎಲ್ಲೂ ಹೋಗಲ್ಲ. ಹಿಂಗೆ ಟೈಮ್ ಸಿಕ್ಕಾಗ, ಅವಳಿಗೆ ರಜೆ ಇದ್ದಾಗ, ಸಂಜೆ ಟೈಮು ಈ ಥರ ಹೋಗಿ ವಾಪಸ್ ಬರೋದಿದ್ರೆ ಮಾತ್ರ ಹೋಗೋದು. ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗದಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ. ಇವಾಗಿನ ಬಂದ್ವಿ ಸೂಗೂರಿಂದ. ರಾತ್ರಿ 10:30 ಏನೋ ಆಗಿದೆ. ಇವಾಗ ಹೋಗಿ ಹೋಗಿದ್ದೆ ನಾವು ಸಂಜೆ. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಹೋಗಿದ್ದು. ಅವಳು 4:15ಗೆ ಬಂದು, ನಾವು ಹೋಗಿದ್ದೆ 5:30 6 ಗಂಟೆಗೆ ಇಲ್ಲಿಂದ ಹೋದ್ವಿ. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದಷ್ಟೇ. ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಒಂದು 10:30 ಆಗಿದೆ. ಬರ್ತಿದ್ದಂಗೆ ನಮ್ಮ ಮನೆಯವ್ರು ಮಲ್ಕೊಂಡ್ಬಿಟ್ರು, ಸುಸ್ತಾಯಿತು ಅಂತ. ನೋಡ್ರಿ, ಇವಳು ಇನ್ನೂ ಮಲಗಿಲ್ಲ. 10:30 ಆಗಿದೆ. ಮಲಗ್ಕೊಳೆ ಅಂತಂದರೆ, ನೀನು ಬಾ ಮಮ್ಮಿ, ನೀನು ಬಾ ಅಂತ ಕೂತಿದ್ದಾಳೆ. ಈಗ ನಾನು ಹೋಗಿ ಮಲಗಬೇಕು. ಎಲ್ಲರೂ ಹೋಗಿ ಬಂದರೆ ಸ್ವಲ್ಪ ಟೈರ್ಡ್ ಅನಿಸುತ್ತೆ. ನಿದ್ದೆನೂ ಬರ್ತಿದ್ದಾವೆ ಟೈಮ್ ಆಗಿರೋದ್ರಿಂದ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಯಾರಿಗಾದ್ರೂ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ. ಏನು ಹೇಳ್ಬೇಕಪ್ಪಾಜಿ? ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಹಂಗಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು. ಹೇಳು, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲ ಸಪೋರ್ಟು ನಮಗೆ ಬೇಕು. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಸ್ವಲ್ಪ ಬೆಳಿಬೋದು ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.